ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಶುರುವಾಗಿ ಇವತ್ತಿಗೆ 104 ದಿನ. ಶತದಿನ ಪೂರೈಸಿರೋ 9 ಸ್ಪರ್ಧಿಗಳಿಗೆ ಈಗ ನಿಜವಾದ ಆತಂಕ ಶುರುವಾಗಿರೋದು. ಇಷ್ಟು ದಿನದ ಎಲಿಮಿನೇಷನ್ ಒಂದು ತೂಕ ಆದರೆ ಇವತ್ತು ನಡೆಯೋ ಎಲಿಮಿನೇಷನ್ ಇನ್ನೊಂದು ತೂಕ. ಪ್ರತಿ ವಾರ ಬಂದಾಗಲೂ ಎಲಿಮಿನೇಷನ್ ಅನ್ನೋ ಭಯ ಇದ್ದೇ ಇರ್ತಾ ಇತ್ತು. ಆದರೆ ಈ ವಾರ ಸೇವ್ ಆದರೆ ಸಾಕು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಆದರೆ ಈಗ ಹಾಗಲ್ಲ. ಒಂದೇ ಒಂದು ವಾರ ಮಿಸ್ ಆದರೂ ಫಿನಾಲೆ ಆಸೆ ಕಥಮ್. ಹೀಗಾಗಿ ಎಲ್ಲರೂ ಇಷ್ಟೊಂದು ಆತಂಕದಲ್ಲಿರೋದು. ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಆಟ ಆಡಿದ್ದು. ಆದರೆ ಏನು ಮಾಡೋದು? ಎಲಿಮಿನೇಷನ್ ಮಾಡಲೇಬೇಕು. ಇಬ್ಬರನ್ನ ಹೊರಗೆ ಕಳಿಸಲೇಬೇಕು. ಇನ್ನುಳಿದಿರೋದು ಕೇವಲ 11 ದಿನ ಮಾತ್ರ. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಹಿಂದೆಂದೂ ಆಗದಂಥ ಎಲಿಮಿನೇಷನ್ ಇವತ್ತು ಆಗಲಿದೆ. 9 ಜನರಿಂದ ತುಂಬಿದ್ದ ಬಿಗ್ ಬಾಸ್ ಮನೆ ಈಗ ಖಾಲಿ ಹೊಡೆಯೋದಕ್ಕೆ ಶುರುವಾಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಗೆರೆ, ಈ ಬಾರಿಯ ಬಿಗ್ ಬಾಸ್ ಒಂಥರ ಡಿಫ್ರೆಂಟ್. ಮಿಕ್ಸ್ಡ್ ಎಮೋಷನಲ್ ಇದ್ದಂಥ ಸೀಸನ್ ಇದು. ಪ್ರೀತಿ ಇತ್ತು, ಕಾಳಜಿ ಇತ್ತು, ಗಲಾಟೆ ಇತ್ತು, ಹೊಡೆದಾಟ ಇತ್ತು, ಮನರಂಜನೆ ಇತ್ತು, ಕೊನೆಗೆ ಕಣ್ಣೀರು ಇತ್ತು. ಅಷ್ಟೇ ಯಾಕೆ, ಕುತಂತ್ರದ ಆಟವನ್ನಂತೂ ಹೇಳೋದೇ ಬೇಡ ಬಿಡಿ. 100 ದಿನಗಳ ಕಾಲ ಕನ್ನಡದ ವೀಕ್ಷಕರನ್ನ ರಂಜಿಸಿದ ಬಿಗ್ ಬಾಸ್ ಇನ್ನೇನು ಕೇವಲ 2 ವಾರದಲ್ಲಿ ಅಂತ್ಯ ಕಾಣಲಿದೆ. ಈ ಬಾರಿ ಒಟ್ಟು 119 ದಿನ ಬಿಗ್ ಬಾಸ್ ಪ್ರಸಾರವಾಗಲಿದ್ದು ಜನವರಿ 26ಕ್ಕೆ ಫಿನಾಲೆ ನಡೆಯಲಿದೆ. ಹೀಗಾಗಿಯೇ ಈ 2 ವಾರ ನಿರ್ಣಾಯಕ. ಬಹುಶಃ ಈ ವಾರ ಹಾಗೂ ಮುಂದಿನ ವಾರ ಮಾತ್ರ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದು. ಆಮೇಲೆ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಸೀದಾ ಫಿನಾಲೆ ಅನೌನ್ಸ್ಮೆಂಟ್. ಆತ್ಮಿಕರೇ, ಈ ವಾರ ನಿಜಕ್ಕೂ ಎಲ್ಲರ ಎದೆ ಬಡಿತ ಹೆಚ್ಚಿಸಿರೋ ವಾರ. ಯಾರು ಹೋಗ್ತಾರೆ, ಯಾರು ಉಳ್ಕೋತಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಟಫ್ ಕಾಂಪಿಟೇಷನ್ ನಡೆದಿತ್ತು. ಬರೀ ಈ ವಾರ ಆಟವನ್ನಷ್ಟೇ ನೋಡಿ ವೋಟ್ ಮಾಡೋದಾದರೆ 2 ಹೆಸರು ಮುಂಚೂಣಿಗೆ ಬರುತ್ತೆ. ಅದರಲ್ಲಿ ಭವ್ಯ ಹಾಗೂ ಮೋಕ್ಷಿತಾ. ಇವರಿಬ್ಬರೂ ಕೂಡ ಈ ವಾರ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಹೆಣ್ಮಕ್ಳಾಗಿದ್ದುಕೊಂಡೇ ಹುಡುಗರಿಗೆ ಠಕ್ಕರ್ ಕೊಟ್ಟಿದ್ದಾರೆ. ಉಗ್ರಂ ಮಂಜುನ ಗ್ರೇ ಏರಿಯಾವನ್ನೇ ಸರ್ವನಾಶ ಮಾಡಿದ್ದು ಇದೇ ಭವ್ಯ ಹಾಗೂ ಮೋಕ್ಷಿತಾ. ಹೀಗಾಗಿ ಇವರಿಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಬಹುಶಃ ಈ ವಾರ ಏನಾದರೂ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂದರೆ ಅದು ಭವ್ಯಗೆ ಮೀಸಲು. ಆದರೆ ಇಡೀ ಮನೆಯವರು ಚೈತ್ರಾ ಅವರಿಗೆ ಅತ್ಯುತ್ತಮ ಕೊಟ್ಟಿದ್ರಿಂದ ಇಬ್ಬರಲ್ಲಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೋ ಹೇಳೋದಿಕ್ಕಾಗಲ್ಲ. ಆತ್ಮಿಗೆರೆ, ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದೇ ಜನರ ವೋಟಿಂಗ್ ಮೇಲೆ, 100 ದಿನದ ಆಟದ ಮೇಲೆ. ಆತ್ಮಿಗೆರೆ, ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದೇ ಜನರ ವೋಟಿಂಗ್ ಮೇಲೆ, 100 ದಿನದ ಆಟದ ಮೇಲೆ. ಈ ವಾರ ಯಾರು ಚೆನ್ನಾಗಿ ಆಟ ಆಡಿದ್ರು, ಈ ವಾರ ಯಾರು ಬೆಸ್ಟ್ ಅನ್ನೋದರ ಮೇಲೆ ವೋಟಿಂಗ್ ನಡೆಯಲ್ಲ. ಜನರ ಮನಸ್ಸಲ್ಲಿ ಇವರು ವಿಲನ್ ಅಂತ ಫಿಕ್ಸ್ ಆದರೆ ಮುಗಿತು. ಈ ವಾರ ಯಾರು ಚೆನ್ನಾಗಿ ಆಟ ಆಡಿದ್ರು, ಈ ವಾರ ಯಾರು ಬೆಸ್ಟ್ ಅನ್ನೋದರ ಮೇಲೆ ವೋಟಿಂಗ್ ನಡೆಯಲ್ಲ. ಜನರ ಮನಸ್ಸಲ್ಲಿ ಇವರು ವಿಲನ್ ಅಂತ ಫಿಕ್ಸ್ ಆದರೆ ಮುಗೀತು. ಅವರು ಎಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅವರಿಗೆ ವೋಟ್ ಹಾಕಲ್ಲ. ಎಲ್ಲದರಲ್ಲೂ ಒಂದು ತಪ್ಪು ಹುಡುಕಿರ್ತಾರೆ. ಹೀಗಾಗಿಯೇ ಭವ್ಯ ಹಾಗೂ ಮೋಕ್ಷಿತಾಗೆ ಈ ವಾರ ಅಷ್ಟು ಈಸಿ ಇಲ್ಲ. ಮೋಕ್ಷಿತಾಗಿಂತಲೂ ಭವ್ಯ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದಾರೆ. ಬಿಗ್ ಬಾಸ್ ಒಳಗಿರೋ ಭವ್ಯಗೆ ಇದ್ಯಾವುದರ ಅರಿವಿಲ್ಲ. ತನ್ನ ಆಟವನ್ನು ತಾನು ಆಡ್ತಿದ್ದೀನಿ ಅಂದ್ಕೊಂಡಿದ್ದಾರೆ. ಆದರೆ ಅವರ ಕೆಲವೊಂದು ವರ್ತನೆ ಬಹುತೇಕರಿಗೆ ಇಷ್ಟ ಆಗ್ತಿಲ್ಲ. ಜನ ಕಮೆಂಟ್ ಮಾಡೋದರಲ್ಲೇ ಗೊತ್ತಾಗ್ತಾ ಇದೆ. ಟಾಸ್ಕ್ ಅಂತ ಬಂದರೆ ಭವ್ಯರನ್ನು ಸೋಲ್ಸೋರೇ ಇಲ್ಲ. ಟಾಸ್ಕ್ ಸ್ಪೆಷಾಲಿಸ್ಟ್ ಅಂತಾನೆ ಹೇಳಬಹುದು. ಹುಡುಗರನ್ನ ಸೈಡಿಗಿಟ್ಟು ತಾನು ಗೆದ್ದು ನಿಲ್ಲುವಂಥ ಪ್ರತಿಭೆ. ಆದರೆ ಅವರ ನಡವಳಿಕೆಯೇ ಅವರಿಗೆ ಹೊಡೆತ ಕೊಟ್ಟಿದ್ದು. ಇನ್ನೊಬ್ಬರನ್ನ ಹೀಯಾಳಿಸೋದು, ಮಾತಿಗೂ ಕಿಂಡಲ್ ಮಾಡೋದು, ಎಲ್ಲದಕ್ಕೂ ಕೌಂಟ್ರು ಕೊಡೋದು, ಮನಸ್ಸಲ್ಲೇ ಇಟ್ಕೊಂಡು ಜಿದ್ದು ಸಾಧಿಸೋದು. ಈ ಗುಣ ನಿಜಕ್ಕೂ ಯಾರೊಬ್ಬರಿಗೂ ಇಷ್ಟ ಆಗ್ತಿಲ್ಲ. ಬಹುಶಃ ತಾಳ್ಮೆ ಅನ್ನೋದನ್ನು ಕಲ್ತ್ಕೊಂಡ್ರೆ ಇವತ್ತು ಭವ್ಯ ಮುಂದೆ ಯಾರೂ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಆದರೆ ಅವರ ಆ್ಯಟಿಟ್ಯೂಡೇ ಅವರಿಗೆ ಮುಳುವಾಗ್ತಾ ಇದೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಿದ್ದಾರೆ. ಆತ್ಮಿಗೆರೆ, ಇನ್ನು ಮೋಕ್ಷಿತಾ ವಿಷಯದಲ್ಲಿ ಹೇಳೋದಾದರೆ ಈ ವಾರ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಎಲ್ಲ ಟಾಸ್ಕ್ನಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ನಾನು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಈ ವಾರ ಪ್ರೂವ್ ಮಾಡಿದ್ದಾರೆ. ಆದರೆ ಎಲಿಮಿನೇಷನ್ ಪ್ರಕ್ರಿಯೆ ಹೀಗೆ ನಡೆಯಲ್ವಲ್ಲ. ತಾಳ್ಮೆ ಇರಬೇಕು ನಿಜ. ನಮ್ಮನ್ನೇ ಯಾರಾದರೂ ತೊಳೆಯೋದಕ್ಕೆ ಬಂದಾಗಲೂ ತಾಳ್ಮೆಯಿಂದ ಇರೋದು ಅಂದರೆ ಏನು ಹೇಳಬೇಕು ಹೇಳಿ. ಮೋಕ್ಷಿತಾ ಇಷ್ಟು ದಿನ ಕೂಲಾಗಿ ತೆಗೆದುಕೊಂಡಿದ್ದೇ ಅವರಿಗೆ ಕಂಟಕ ಆಗಿರೋದು. ಹೇಗೋ ಸೇಫ್ ಆಗಿದ್ದೀನಿ, ಈ ರೀತಿ ಇರೋದೇ ಬೆಸ್ಟ್ ಅನ್ನೋ ಹಾಗೆ ಉಳ್ಕೊಂಡ್ಬಿಟ್ರು. ಎಲ್ಲೂ ಅಗ್ರೆಸಿವ್ ಆಟ ಆಡಲೇ ಇಲ್ಲ. ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಆಡಲೂ ಇಲ್ಲ. ಹಾಗಾಗಿಯೇ ಮೋಕ್ಷಿತಾ ಆಟ ಯಾವತ್ತಿಗೂ ಸಪ್ಪೆ ಅನ್ನಿಸ್ತಾ ಇದ್ದಿದ್ದು. ಈ ವಾರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಆದರೆ ಈ ವಾರದ ಟಾಸ್ಕ್ ಮಾತ್ರ ಪರಿಗಣಿಸಿ ಎಲಿಮಿನೇಷನ್ ನಡೆಯಲ್ಲ.
ಅದೇನು ವಾರದ ಬೆಸ್ಟ್ ವಾರದ ಕಳಪೆ ಅನ್ನೋ ಹಾಗಲ್ಲ. ಹೀಗಾಗಿ ಮೋಕ್ಷಿತಾಗೂ ಆತಂಕ ಇದ್ದೇ ಇದೆ. ಇನ್ನು ಧನ್ರಾಜ್ ಹಾಗೂ ಚೈತ್ರಾ ಬಗ್ಗೆ ಹೇಳೋದಾದ್ರೆ ಇವರ ನೆತ್ತಿ ಮೇಲೂ ತೂಗುಗತಿ ನೇತಾಡ್ತಾ ಇದೆ. ಈ ವಾರ ನಾಮಿನೇಟ್ ಆದವರು ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ, ಚೈತ್ರಾ, ಧನ್ರಾಜ್. ಈ 5ರಲ್ಲೇ ಇಬ್ರು ಮನೆಗೆ ಹೋಗಬೇಕು. ಹೀಗಾಗಿ ಇವರಲ್ಲಿ ಬೆಸ್ಟ್ ಅಂತ ಕಾಣಿಸೋದು ಭವ್ಯ ಹಾಗೂ ತ್ರಿವಿಕ್ರಮ್. ಇವರಿಬ್ರು ಸೇಫ್ ಆಗೇ ಆಗ್ತಾರೆ. ಟಾಪ್ 5 ಕಂಟೆಸ್ಟೆಂಟ್ಗಳು ಬೇರೆ. ಹೀಗಾಗಿ ಇವರಿಬ್ಬರನ್ನ ಹೊರತುಪಡಿಸಿ ಉಳಿದಿರೋ 3ರಲ್ಲೇ ಇಬ್ರು ಇವತ್ತು ಮನೆಗೆ ಹೋಗೋದು ಖಾಯಂ. ಬಹುಶಃ ಈ ವಾರ ಇವರಲ್ಲಿ ಒಬ್ರು ಉಳ್ಕೊಂಡು ಮುಂದಿನ ವಾರ ಬ್ಯಾಗ್ ಪ್ಯಾಕ್ ಮಾಡೋದು ಕಟ್ಟಿಟ್ಟ ಬುತ್ತಿ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಚೈತ್ರಾ, ಮೋಕ್ಷಿತಾ ಈ ವಾರ ಹೊರ ಹೋಗ್ತಾರೆ ಅನ್ನೋ ಸುಳಿವಿದೆ. ಉಳಿದ 3ರಿಗೆ ಹೋಲಿಸಿಕೊಂಡ್ರೆ ಇವರಿಬ್ಬರ ಪರ್ಫಾರ್ಮೆನ್ಸ್ ಸ್ವಲ್ಪ ಡಲ್ ಆಗೇ ಇದೆ. ಈ ವಾರ ಆಕ್ಟಿವ್ ಆಗಿದ್ರು ಅಂದ ಮಾತ್ರಕ್ಕೆ ಫಿನಾಲೆಗೆ ಕಳಿಸೋದಿಕ್ಕಾಗಿಲ್ಲ. 100 ದಿನದ ಆಟ ಪರಿಗಣಿಸಿ ಫಿನಾಲೆಗೆ ಕಳಿಸೋದು. ಅಂತೂ ಇಂತೂ ಮನೆಗೆ ಹೋಗೋದಿಕ್ಕೂ ಮೊದಲು ಉತ್ತಮ ಸ್ಪರ್ಧಿ ಅನ್ನೋ ಪಟ್ಟವನ್ನ ಚೈತ್ರಾ ಪಡೆದಿದ್ದಾರೆ. ಬರೀ ಕಳಪೆ ಕೊಡ್ತಾರೆ ಅಂತಿದ್ದವರ ಮಧ್ಯೆ ಉತ್ತಮ ಪದಕ ಪಡೆದು ಮನೆಗೆ ಹೋಗೋದು ಬಹುತೇಕ ಕಾಯಮಾಗಿದೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕಿತ್ತು, ಯಾರು ಸೇವ್ ಆಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.